ಕೊಡಿಪ್ಪಾಡಿ ಶ್ರೀ ಜನಾರ್ದನ ದೇವಸ್ಥಾನದ ಇತಿಹಾಸ ಏನು? ಇಲ್ಲಿ ತೀರ್ಥ ಸ್ನಾನ ಮಾಡುವ ಹಿಂದಿನ ಹಿನ್ನೆಲೆ ಗೊತ್ತಿದೆಯೇ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯಲಿದ್ದೇವೆ. ಎಲ್ಲರಿಗೂ ಪ್ರೇರಣಾ ಚಾನೆಲ್ಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ಪುರಾತನ ದೇವಸ್ಥಾನಗಳಲ್ಲಿ ಕೊಡಿಪ್ಪಾಡಿ ಶ್ರೀ ಜನಾರ್ದನ ದೇವಸ್ಥಾನವು ಒಂದು. ಜನಾರ್ದನ ಋಷಿಯಿಂದ ಪ್ರತಿಷ್ಠಾಪನೆಗೊಂಡ ಈ ಕ್ಷೇತ್ರವು 3.5 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ಈ ಕ್ಷೇತ್ರವು ಹಿಂದೆ ವಿಟ್ಲ ಅರಸರ ಆಳ್ವಿಕೆ ಒಳಪಟ್ಟ ದೇವಸ್ಥಾನವಾಗಿತ್ತು ಮತ್ತು ಪುತ್ತೂರು ಸೀಮೆ ದೇವಸ್ಥಾನ ಆಗಿತ್ತು. ಶಂಖ, ಚಕ್ರ, ದಂಡ ಹಾಗೂ ಪಿಂಡವನ್ನು ಧರಿಸಿರುವ 4 ಅಡಿ ಎತ್ತರದ ಗಂಭೀರ ಮುಖಭಾವವನ್ನು ಹೊಂದಿರುವ ದೇವರ ಮೂರ್ತಿ ಪ್ರಧಾನವಾಗಿ ಆರಾಧನೆಗೊಳ್ಳುತ್ತಾ ಇದೆ. ಜಿಲ್ಲೆಯಲ್ಲಿಯೇ ಅತ್ಯಂತ ಎತ್ತರ ಹಾಗೂ ಭಾರವಾದ ಉತ್ಸವ ಮೂರ್ತಿಯನ್ನು ಹೊಂದಿರುವ ಕ್ಷೇತ್ರವಾಗಿದೆ. ಈ ಕ್ಷೇತ್ರದಲ್ಲಿ ಬಾಣ ಹಾಗೂ ಬಿಲ್ಲನ್ನು ಹಿಡಿದು ಧ್ಯಾನಾವಸ್ಥೆಯಲ್ಲಿರುವ ಮೂರ್ತಿಗೆ ಪೂಜೆ ಸಲ್ಲುತ್ತದೆ. ಉಪದೇವರುಗಳು ಶ್ರೀ ಮಹಾಗಣಪತಿ, ಕ್ಷೇತ್ರ ರಕ್ಷಕಿಯಾಗಿ ವ್ಯಾಘ್ರ ಚಾಮುಂಡಿ ದೈವವು ಮತ್ತು ಪರಿವಾರ ದೈವಗಳಿಗೆ ಶ್ರೀ ಕ್ಷೇತ್ರದಲ್ಲಿ ಆರಾಧನೆಗೊಳ್ಳುತ್ತಿದೆ. ಹಿಂದಿನ ಕಾಲದಲ್ಲಿ ದೇವರ ಎದುರು ಭಾಗದಲ್ಲಿ ಉತ್ಸವವಾಗುತ್ತಿರುವಾಗ ಇಂದಿನ ಅಂಗಳದಲ್ಲಿ ಜೀವಂತ ಹುಲಿ ಗರ್ಜಿಸುತ್ತಿತ್ತು. ಇದನ್ನು ನೋಡಿದವರು ಇದ್ದಾರೆ. ಕ್ಷೇತ್ರದ ಹಿಂಭಾಗದಲ್ಲಿ ನಾಗದೇವರ ಗುಡಿ ಇದೆ. ಇದರ ಮತ್ತೊಂದು ಭಾಗದಲ್ಲಿ ಗಂಗಾ ಸಾನ್ನಿಧ್ಯವಿರುವ ಕುಂಡಿಗೆ ಇದೆ. ಈ ತೀರ್ಥದಲ್ಲಿ ಸ್ನಾನಾದಿಗಳನ್ನು ಮಾಡುವುದರಿಂದ ಎಲ್ಲಾ ರೀತಿಯ ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ. ಶ್ರಾವಣ ಮಾಸದ ಅಮಾವಾಸ್ಯೆಯಂದು ಇಲ್ಲಿ ವಿಶೇಷ ತೀರ್ಥ ನಡೆಯುತ್ತದೆ. ಸಹಸ್ರಾರು ಊರ ಹಾಗೂ ಪರ ಊರ ಭಕ್ತರು ಆಗಮಿಸಿ ಪವಿತ್ರ ತೀರ್ಥ ಸ್ನಾನವನ್ನು ಮಾಡುತ್ತಾರೆ. ಈ ತೀರ್ಥ ಸ್ನಾನದ ಹಿಂದಿನ ಕತೆ. ಹಿಂದೆ 700 ವರ್ಷಗಳ ಮೊದಲು ಆಚಾರ್ಯ ಮಧ್ವರು ಶ್ರೀ ಕ್ಷೇತ್ರದಲ್ಲಿ ಚಾತುರ್ಮಾಸ್ಯ ವ್ರತವನ್ನು ಆಚರಿಸುತ್ತಿದ್ದರು. ಅವರು ಪ್ರತಿ ವರ್ಷ ಸಿಂಹ ಮಾಸದ ಅಮಾವಾಸ್ಯೆಯಂದು ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಮಾಡುತ್ತಿದ್ದರು. ಆದರೆ ಚಾತುರ್ಮಾಸ್ಯ ವ್ರತವನ್ನು ಕೈಗೊಂಡ ಯತಿಗಳು ಸೀಮೋಲ್ಲಂಘನೆ ಮಾಡಬಾರದೆಂಬ ನಿಯಮವಿರುವುದರಿಂದ ಗಂಗಾ ಸ್ನಾನದ ಅವಕಾಶ ತಪ್ಪಿತ್ತಲ್ಲ ಎಂದು ಬಹು ಚಿಂತೆಯಿಂದ ರಾತ್ರಿ ನಿದ್ದೆಯನ್ನು ಮಾಡಿದರು. ರಾತ್ರಿ ಸ್ವಪ್ನದಲ್ಲಿ ಗಂಗಾ ಮಾತೆ ದರ್ಶನ ನೀಡಿ, ಚಿಂತಿಸಬೇಡ, ನೀನಿರುವ ಕ್ಷೇತ್ರದ ಕುಂಡಿಗೆಯಲ್ಲಿ ನಾನು ಪ್ರತ್ಯಕ್ಷವಾಗುತ್ತೇನೆ, ಅದರಲ್ಲಿ ಮಿಂದು ಪುನೀತನಾಗು ಎಂಬ ಸಂದೇಶ ಲಭಿಸಿತು. ಅದರಂತೆ ಗುರುಗಳು ಮಾರನೇ ದಿನ ಬೆಳಗ್ಗೆ ಎದ್ದು ನೋಡುವಾಗ ಸಂಪೂರ್ಣ ಕುಂಡಿಗೆಯ ನೀರು ಬಿಳಿ ಬಣ್ಣದಲ್ಲಿ ಇತ್ತು. ಅದರಲ್ಲಿ ಗುರುಗಳು ಮಿಂದು ಪಾವನರಾದರು. ಈ ಘಟನೆಯ ಬಗ್ಗೆ ಸುಮಧ್ವ ವಿಜಯದಲ್ಲಿ ಸ್ಪಷ್ಟವಾದ ಉಲ್ಲೇಖವಿದೆ. ಆದುದರಿಂದ ಚಿಂತೆಯನ್ನು ಕಳೆದು ಆನಂದವನ್ನು ನೀಡಿದ ದೇವರನ್ನು ಆನಂದ ಮೂರ್ತಿ ಎಂದು ಗುರುಗಳು ತಮ್ಮ ಗ್ರಂಥಗಳಲ್ಲಿ ವರ್ಣಿಸಿದ್ದಾರೆ. ಅಂತಹ ಪರಮ ಪವಿತ್ರವಾದ ತೀರ್ಥದಲ್ಲಿ ಯಾವುದೇ ರೀತಿಯ ಚರ್ಮ ರೋಗಗಳು ಇದ್ದರೂ ಕೂಡ ಈ ತೀರ್ಥದಲ್ಲಿ ಸ್ನಾನ ಮಾಡಿದರೆ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಇದಕ್ಕೆ ಸಾವಿರಾರು ಭಕ್ತರ ಜೀವನದಲ್ಲಿ ನಡೆದ ಘಟನೆಗಳೇ ಸಾಕ್ಷಿಯಾಗಿದೆ. ಈ ಮಾಹಿತಿ ನಿಮಗಿಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಪ್ರೇರಣಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.